ಐಸ್ ನೋಡಿ ನಮ್ಗಿನ್ನ ಖುಷಿ ಆಗ್ತಾ ಇದೆ. ಆಯುಷ್ ಅವರ ಕಣ್ಣು ಇಲ್ಲಿ ಮಾತ್ರ ಅಲ್ಲ, ಸಿನಿಮಾದಲ್ಲೂ ಕೂಡ ತುಂಬಾ ಎಕ್ಸ್ಪ್ರೆಸಿವ್ ಆಗಿದೆ. ಆಗ್ಲೇ ನಾನು ಹೇಳಿದೆ ತಂಗಾಳಿ ಅಂತ, ಬಟ್ ಆಕ್ಚುಲಿ ಹಳ್ಳಿ ಟಪೋರಿ ತರ ಪಾತ್ರನ ಅಥವಾ ನಿಜವಾಗ್ಲೂ ಕಾಡ ನಟರಾಜ್ ಅಂದ್ರೆ ಆ ಪಾತ್ರಕ್ಕೆ ತಂಗಾಳಿಯಾಗಿ ಬರ್ತೀರಾ ಏನು? ದಯವಿಟ್ಟು ತಿಳಿಸ್ಬೇಕು. ತಂಗಾಳಿನ ಬಿರುಗಾಳಿನ ಅಂತ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಸರ್ ಹೇಳಿದ್ದಾರೆ, ಯಾಕಂದ್ರೆ ಪ್ಲಾಟ್ ಗೊತ್ತಾಗ್ಬಿಡುತ್ತೆ ಅಂತ. ಅವರು ನಾನು ಹೇಳ್ದಲ್ಲ ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಅಂದ್ರೆ, ಟ್ರೇಲರ್ ನಾನು ನೋಡಿದ್ದು ಇವಾಗಲೇ. ಸೊ ನಮಗೂ ಏನು ಬಿಟ್ಕೊಡಲ್ಲ, ಸಿನಿಮಾದಲ್ಲಿ ನನ್ನ ಪಾತ್ರ ಏನಿದೆ ನನ್ಗೆ ಅಷ್ಟು ಗೊತ್ತು. ಆ್ಯಂಡ್ ಅದು ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಸೊ ಈ ಸಿನಿಮಾನು ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ನಾವು ಮಾತಾಡೋದೆಲ್ಲ ಮಾತಾಡಾಗಿದೆ, ಇನ್ನು ಸಿನಿಮಾ ಮಾತಾಡುತ್ತೆ 6ನೇ ತಾರೀಕು. ನೀವೆಲ್ಲರೂ ಹೋಗಿ ಥಿಯೇಟರಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಇದೆ ಸರ್, ಅದು ಇದೆ. ಬೇರೆ ಸರ್ ಹೇಳ್ದಾಗೆ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಇದೆ, ಒಂದೇ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಚಾಲೆಂಜಿಂಗ್ ತುಂಬಾ ಇತ್ತು ಸರ್, ಬಿಕಾಸ್ ನಾನು ಇಂಥ ಪಾತ್ರ ಮಾಡಿದ್ದು ಫಸ್ಟ್ ಟೈಮ್. ಬಬ್ಲಿ, ಆಮೇಲೆ ನಾರ್ಮಲ್ ಹುಡುಗಿರು, ಗ್ಲಾಮರ್ ಅದೆಲ್ಲ ಮಾಡಿದ್ದೀನಿ. ಬಟ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದು ಫಸ್ಟ್ ಟೈಮ್. ಅದು ಲಂಗಾದವನಿ ಹಾಕೊಂಡು ಇಷ್ಟುದ್ದ ಜಡೆ ಎಲ್ಲ ಬಿಟ್ಕೊಂಡು ಆ ಗದ್ದೆಲೆಲ್ಲ ಓಡಾಡ್ಕೊಂಡು ನಾನು ಮಾಡಿಲ್ಲ ಇದುವರೆಗೂ. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು. ಆ ಒಂದು ಎನ್ವೈರ್ಮೆಂಟಿಗೆ ಅಡಾಪ್ಟ್ ಆಗೋದು ಕೂಡ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಸರ್ ಅದನ್ನು ನೀಟಾಗಿ ಹೇಳ್ಕೊಟ್ರು. ಸೊ ಅದರಿಂದಾಗಿ ಸ್ವಲ್ಪ ಈಸಿ ಆಯಿತು. ಆ್ಯಂಡ್ ಟೀಮ್ ಕೂಡ ತುಂಬ ಚೆನ್ನಾಗಿದೆ. ಈಗ ಯಶನ್ ಆಗಿರಲಿ, ವಿಜಯ್ ಸರ್ ಆಗಿರಲಿ, ತುಂಬಾ ಫ್ರೆಂಡ್ಲಿ ಆಗಿದ್ರು. ಮ್ಯಾನೇಜ್ ಮಾಡೋಕ್ಕೆ ತುಂಬ ಈಸಿ ಆಯಿತು. ಡಬ್ಬಿಂಗ್ ನಾನೇ ಮಾಡಿರೋದು ಸರ್, ಎಲ್ಲ ಭಾಷೆ ಕನ್ನಡ ನಾನೇ ಮಾಡಿರೋದು. ಹೇಗೆ ನೀವು ಈ ಪಾತ್ರ ಹೊಸದಾಗಿತ್ತು ನಿಮ್ಮ ಕರಿಯರ್ನಲ್ಲಿ ಅಂತ ಹೇಳಿದ್ರು, ಈ ಸಿನಿಮಾದ ಯಶಸ್ಸು ದೊಡ್ಡ ಮಟ್ಟದಲ್ಲಿರ್ಲಿ, ಈ ಹಿಂದೆ ನೀವು ನೋಡದೇ ಇರೋಷ್ಟು ದೊಡ್ಡ ಮಟ್ಟದ ಯಶಸ್ಸು ಸಿಗ್ಲಿ ಅಂತ ವಿಶ್ ಮಾಡ್ತಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.